ನೋಡ್ತಾ ಇದ್ದೀರಾ MTV ವಾರ್ತೆ. ನಾನು ಸಂತೋಷ್ ಕತ್ತಿ. ಶ್ರೀ ಯಲ್ಲಾಲಿಂಗೇಶ್ವರ ಜನ್ಮಸ್ಥಳವಾದ ಯರಗಿ ಗ್ರಾಮದಲ್ಲಿ ಶ್ರೀ ಯಲ್ಲಾಲಿಂಗೇಶ್ವರ ಜಾತ್ರೆ ಬಹಳ ಅದ್ದೂರಿಯಾಗಿ ಜರುಗಿತು. ಭೀಮಾ ನದಿಯ ದಂಡೆಯಲ್ಲಿರುವ ಈ ದೇವಾಲಯವು ಪುರಾತನ ಕಾಲದ ದೇವಾಲಯವಾಗಿದ್ದು, ಅನೇಕ ಭಕ್ತರು ಭಕ್ತಿಯಿಂದ ಬಂದು ಭೀಮಾ ನದಿಯಲ್ಲಿ ಸ್ನಾನ ಮಾಡಿ ದೇವರಲ್ಲಿ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿಕೊಳ್ಳುತ್ತಾರೆ. ಮತ್ತು ಶ್ರೀ ಸಂಗಮೇಶ್ವರ ದೇವಾಲಯಕ್ಕೆ ಹೋಗಬೇಕಾದ ದಾರಿಯಲ್ಲಿ ಶ್ರೀ ಯಲ್ಲಾಲಿಂಗೇಶ್ವರ ದೇವಾಲಯ ಇರುವುದರಿಂದ ಭಕ್ತಾದಿಗಳು ಯಲ್ಲಾಲಿಂಗೇಶ್ವರರ ದರ್ಶನ ಪಡೆದು ಮುಂದೆ ಜಾತ್ರೆಗೆ ತೆರಳುತ್ತಾರೆ. ಜಾತ್ರೆಯಲ್ಲಿ ಅನ್ನಪ್ರಸಾದದ ವ್ಯವಸ್ಥೆಯು ಸಹಿತ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಜಾತ್ರೆಗೆ ನಾದ್ ಗ್ರಾಮದಿಂದ ಪಲ್ಲಕ್ಕಿ ಮೆರವಣಿಗೆಯು ಕೂಡ ಸಹಿತ ಬರುತ್ತದೆ. ರಾತ್ರಿ ಇಡೀ ಬಯಲಾಟ, ನಾಟಕ, ಹಳೆ ಕಾಲದಿಂದ ಬಂದಂತ ಮನರಂಜನೆ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ನಡೆದಿವೆ. ಗಾಳಿ ಮಂತಂದಾಗ ಹುಟ್ಟ್ಯಾರ ಅವ್ರು ಮಿರ್ಗ್ಯಾಗ. ಹ್ಞೂ ರೀ. ಸೋಪಾತ್ ಕಾಶಿಬಾಯಿ ಇವರ ಯಾರು ಹುಟ್ಟಿದ್ರಿ ಇಲ್ಲಿ? ಯಲ್ಲಪ್ಪ ಮಹಾರಾಜ ಗಾಳಿ ಮಂತಂದಾಗ ಹುಟ್ಟ್ಯಾರ. ಹಾಂ. ಅವ್ರು ಹುಟ್ಟಿದ್ದು ಇದ್ದಾರೆ. ಅವ್ರ ಪತ್ನಿಯವ್ರು ಸರಿ ಹೊಟ್ಲಿದ್ರು. ಇವರು ತವ್ರ ಕುಸ್ತಿ ಆಡ್ತಾರೆ ಅವಾಗ ಸಣ್ಣವ್ರಿದ್ದಾಗ. ಸುದ್ದಿ ಗೆದ್ದು ಬಂದು ಸುದ್ದಿ ಕೇಳಿ ಹೆಂಡತಿಗೆ ತಾಯಿಗೆ ಎಲ್ಲರೂ ಸಂತೋಷ ಆಯಿತು. ಅವಾಗ ತಾಯಿ ಅವರು ಯಲ್ಲಪ್ಪ ಮಹಾರಾಜ ಹೆಂಡತಿಯವರು ಹೊಟ್ಲಿದ್ರು. ಅವಾಗ ಹೊಟ್ಟೆನ ಕೂಸ ಎದಿ ಏರಾಗ ಅವರು ಪ್ರಾಣ ಬಿಟ್ಟರು. ಯಾರು? ಯಲ್ಲಪ್ಪಂಚವ್ರ ಮನೆಯವ್ರು ಹೆಣ್ಮಕ್ಳು ಬಿಟ್ಟ ಮ್ಯಾಗ ಅವ್ರಿಗೆ ಸಂಬಂಧಿ ಒಯ್ದು ದೇವನ ಮಾಡುವ ಅಂತನಾಗ ಆ ಕೂಸು ಸಿಡಿದು ಪಾರಿಗೆ ಬಿದ್ದ ಮ್ಯಾಗ ಅವ್ರ ಸಂಸಾರ ಇಲ್ಲಿಗೆ ಸಾಕು ತಂದು ದಕ್ಷಿಣ ಮಠಕ್ಕೆ ಹೋದ್ರಿ ಅವ್ರು.